ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನಮ್ಮ ನೆಕ್ಸ್ಟ್ ಜನ್ ವ್ಯೂವರ್ಸ್ಗೆ ಸ್ವಾಗತ. ನೋಡಿ, 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ 12 ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಶುಕ್ರ ಈ 2ನೇ ತಾರೀಕು 3ನೇ ತಿಂಗಳು 2026 ಮಾರ್ಚ್ 2ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ. ಅದೇ ರೀತಿ ಸೂರ್ಯ 15ನೇ ತಾರೀಕು 3ನೇ ತಿಂಗಳು 2026 ಸೂರ್ಯನ ಬದಲಾವಣೆ ಆಗುತ್ತೆ. ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಒಟ್ಟು ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ. ಸೊ ಈ 3 ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ 12 ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ನೋಡಿ, ಸೂರ್ಯನ ನಕ್ಷತ್ರ ಕೃತಿಕಾ, ಉತ್ತರಾಷಾಢ. ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರ 6 ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ. ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ. ಈ ರಾಶಿಗಳ ಬದಲಾವಣೆಯಿಂದ, ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಸಿಂಹರಾಶಿ ಅಂತ ಬಂದಾಗ ನೋಡಿ, ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಅದರಲ್ಲೂ ಮಖ, ಪುಬ್ಬ, ಉತ್ತರ ನಕ್ಷತ್ರ ಈ 3 ನಕ್ಷತ್ರದವರಿಗೆ, ಅದರಲ್ಲಿ ಉತ್ತರ ನಕ್ಷತ್ರದವರು ಬಹಳಷ್ಟು ಡೇಂಜರಲ್ಲಿರ್ತೀರಿ. ಯಾಕಂದರೆ ನಕ್ಷತ್ರಾಧಿಪತಿ ಸೂರ್ಯ ಬಂದು ಅಷ್ಟಮದಲ್ಲಿ ಶನಿ ಜೊತೆ ಸೇರಿರ್ತಾರೆ. ಹಾಗಾಗಿ ಸಿಂಹರಾಶಿಯವರಿಗೆ ಬಹಳಷ್ಟು ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು. ಓವರಾಲು ಈ ಮಾರ್ಚ್ ತಿಂಗಳಲ್ಲಿ ತುಂಬ ಕೆಟ್ಟಿರೋ ಒಂದು ಟೈಮ್ ಅಂತ ಅಂದರೆ ಸಿಂಹರಾಶಿಯವ್ರದ್ದೇ ಆಗಿರುತ್ತೆ. ಅದೇ ರೀತಿ ಪುಬ್ಬ ನಕ್ಷತ್ರ ಅಂತ ಬಂದಾಗ ನಕ್ಷತ್ರಾಧಿಪತಿ ಕೇತು ಬಂದು ರಾಶಿಯಲ್ಲೇ ಇರೋದ್ರಿಂದ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಮಖ ನಕ್ಷತ್ರದ ರಾಶಿಯಾಧಿಪತಿ ಕೇತು ರಾಶಿಯಲ್ಲೇ ಇದ್ದು ಏನಾದರೂ ಸಣ್ಣ ಪುಟ್ಟ ತೊಂದರೆಗಳನ್ನ ಕೊಡ್ತಾನೆ ಇರ್ತಾನೆ, ಹೆಲ್ತ್ ಅಪ್ಸೆಟ್ ಮಾಡ್ತಾನೆ ಇರ್ತಾನೆ. ಮತ್ತು ಎಲ್ಲೇ ಆಗಲಿ ನೀವು ಆ ಕೆಲಸ ಇಲ್ಲ, ಈ ಕೆಲಸ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಅಂದರೆ ನಿಮ್ಮನ್ನು ಒಂದು ಕಡೆ ಹಿಡ್ದಿರಾ ಎಲ್ಲ ಕಡೆ ತಿರುಗಿಸ್ತಾನೆ ಇರ್ತೀರಾ. ಒಂದು ಕಡೆ ಸ್ಟೇಬಲ್ ಆಗಿ ಇರೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಈ ಮಾರ್ಚ್ ತಿಂಗಳಲ್ಲಿ. ಮತ್ತು ಪುಬ್ಬ ಅಂತ ಬಂದಾಗ ಶುಕ್ರ ರಾಶಿಯಾಧಿಪತಿ ಶುಕ್ರ, ಪುಬ್ಬ ನಕ್ಷತ್ರದ ಅಧಿಪತಿ ಶುಕ್ರ ಕೂಡ ನಿಮಗೆ ಮೀನರಾಶಿಯಲ್ಲಿ ಇರೋದ್ರಿಂದ, ಯಾಕಂದರೆ ನಿಮಗೆ ಅದು ಅಷ್ಟಮ ಸ್ಥಾನ ಆಗಿರೋದ್ರಿಂದ ಖಂಡಿತ ತುಂಬ ತೊಂದರೆಗೊಳಪಡ್ತೀರಾ. ಸಿಂಹರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಸಿಕ್ಕಾಕೊಳ್ತೀರಾ. ಯಾವಾಗಲೂ ಮಾಡಿರೋ ಕೆಲಸ ಕಾರ್ಯಕ್ಕೆ ಈಗ ಒಂದು ನೀವು ಬೆಲೆ ತೆರಬೇಕಾಗುತ್ತೆ. ಯಾಕಂದರೆ ಇವಾಗ ಕೋರ್ಟು, ಕೇಸು, ಕಂಪ್ಲೇಂಟು, ಎಲ್ಲೋ ಒಂದು ಕಡೆ ಸ್ಟೇಷನ್ಗೆ ಹೋಗಿ ಬರೋದು, ಕೇಸ್ ಆಗೋದು ನಿಮ್ಮ ಮೇಲೆ, ಮತ್ತು ನೀವು ಬೇಲ್ ತಗೊಂಡು ಹೊರಗಡೆ ಬರೋವಂಥ ಚಾನ್ಸಸ್ಸು ಇದೆಲ್ಲವೂ ಕೂಡ ನಡೆಯುತ್ತೆ. ಸಿಂಹರಾಶಿಯವ್ರಿಗೆ ತುಂಬ ಕೇರ್ಫುಲ್ಲಾಗಿರಿ. ಅದೇ ರೀತಿ ಯಾರಾದರೂ ದೊಡ್ಡ VIP ಅವ್ರನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಯಾಕಂದರೆ ಸೂರ್ಯ ಶನಿ ಸೇರೋದು ಅಂತಿಂಥ ಟೈಮ್ ಅಲ್ಲ ಇದು. ಯಾಕಂದರೆ ಇದು ಒಂದು ಕರಾಳದ ಒಂದು ಟೈಮ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಅದೇ ರೀತಿ ಉತ್ತರ ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಉತ್ತರ ನಕ್ಷತ್ರದವ್ರಿಗೆ ಬಹಳಷ್ಟು ಟೈಮ್ ಕೆಟ್ಟಿದೆ. ಸೂರ್ಯನ ನಕ್ಷತ್ರ ಆಗಿರೋದ್ರಿಂದ ಉತ್ತರ ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನೋಡಿ, ನಿಮಗೆ 7ನೇ ಮನೆ ಅಂದರೆ ಸಪ್ತಮದಲ್ಲಿ ರಾಹು, ಬುಧ ಮತ್ತು ಕುಜ ಇರ್ತಾರೆ. ರಾಹು, ಬುಧ, ಕುಜ ಸಪ್ತಮದಲ್ಲಿ ಇದ್ದರೂ ಕೂಡ ಸಪ್ತಮಾಧಿಪತಿ ಶನಿ ಹೋಗಿ ನಿಮಗೆ ಅಷ್ಟಮದಲ್ಲಿ ಸೂರ್ಯನ ಜೊತೆ ಸೇರಿಕೊಂಡು ರಾಶಿಯಾಧಿಪತಿ ಸೂರ್ಯ ಶನಿ ಒಟ್ಟಿಗೆ ಇರೋದು ಎಲ್ಲೋ ಒಂದು ಕಡೆ ನಿಮಗೆ ಹೇಗಪ್ಪ ಅಂತಂದರೆ ನೀವು ಅಲ್ಲಿ ಬಿಸಿ ತುತ್ತನ್ನು ನುಂಗಕ್ಕೂ ಆಗದಿರ, ಉಗುಳಕ್ಕೂ ಆಗದಿರ ಸಿಕ್ಕಾಕೊಂಡಿರೋ ಅಂಥ ಒಂದು ಪರಿಸ್ಥಿತಿ ನಿಮ್ಮದಾಗುತ್ತೆ. ಸಿಂಹರಾಶಿಯವ್ರಿಗೆ ತುಂಬ ಕೇರ್ಫುಲ್ಲಾಗಿರಿ ಸಿಂಹರಾಶಿಯವರು. ಅದೇ ರೀತಿ ನೋಡಿ, ಶುಕ್ರ ಮತ್ತು ಸೂರ್ಯ ಶನಿ ಒಟ್ಟಿಗೆ ನಿಮಗೆ ಅಷ್ಟಮದಲ್ಲಿದ್ದು ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು, ಅಥವಾ ನಿಮ್ಮ ಮನೆಯಲ್ಲಿ ಕಳ್ತನ ಆಗೋದು, ರೈಡ್ ಆಗೋದು ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಸಿಂಹರಾಶಿಯವ್ರಿಗೆ ತುಂಬ ಕೇರ್ಫುಲ್ಲಾಗಿರಿ. ಅಥವಾ ನೀವು ಯಾವುದೇ ಸೆಕ್ಟರಲ್ಲಿರಿ, ರಾಜಕೀಯದಲ್ಲಿರಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ, ಸ್ಪೋರ್ಟ್ಸಲ್ಲಿ, ಯಾವುದೇ ಸೆಕ್ಟರಲ್ಲಿ ಇದ್ದರೂ ಕೂಡ ಅಲ್ಲಿಂದ ಯಾವುದಾದ್ರೂ ಒಂದು ತೊಂದರೆ, ಕೆಲಸವನ್ನು ಕಳ್ಕೊಳ್ಳೋ ಅಂಥದ್ದು, ನೀವು ಬೇರೆ ದೇಶದಲ್ಲಿದ್ದರೂ ಎಲ್ಲೋ ಒಂದು ಕಡೆ ನೀವು ಅಲ್ಲಿಂದ ಹೊರಗಡೆ ಬರೋದು, ಕೆಲಸ ಕಳ್ಕೊಳ್ಳೋದು, ಮತ್ತು ಗಂಡ ಹೆಂಡತಿ ಮಧ್ಯೆ ಡಿಸ್ಟರ್ಬ್ ಆಗೋದು, ಮಕ್ಕಳನ್ನ ಕಳ್ಕೊಳ್ಳೋದು ಇವೆಲ್ಲವೂ ಕೂಡ ಸಿಂಹರಾಶಿಯವ್ರಿಗಾಗುತ್ತೆ. ಸಿಂಹರಾಶಿಯವ್ರಿಗೆ ತುಂಬಾ ಟೈಮ್ ಕೆಟ್ಟಿದೆ. ಸೊ ಈ ಮಾರ್ಚ್ ತಿಂಗಳಲ್ಲಿ ಹೇಗಿರ್ತಿರೋ ನನಗಂತೂ ಗೊತ್ತಿಲ್ಲ.
ತಕ್ಕಂತೆ ನೀವು ಪರಿಹಾರ ಮಾಡ್ಕೊಳ್ಳಿ. ಯಾಕಂದರೆ ಪರಿಹಾರ ಅನ್ನೋದು ಎಲ್ಲದಕ್ಕೂ ಇದ್ದೇ ಇರುತ್ತೆ. ಹಾಗಾಗಿ ಸಿಂಹ ರಾಶಿಯವರು ಬಹಳಷ್ಟು ಜನ ನಮ್ಮಲ್ಲಿ ಸಿಕ್ಕುವಂತಹ ಈ ವಾಟರ್ ಬ್ರೇಸ್ಲೆಟ್ ಏನು ಬರುತ್ತೆ, ಆ ವಾಟರ್ ಬ್ರೇಸ್ಲೆಟ್ನ ಕೈಗೆ ಹಾಕ್ಕೊಳ್ಳಿ. ಮತ್ತು ನಿಮಗೆ ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಕಣ್ಣು ದೃಷ್ಟಿ, ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ, ಅಂದರೆ ಶತ್ರುಗಳಿಂದ, ಯಾಕಂದರೆ ಶತ್ರುಗಳು ಜಾಸ್ತಿ ಹೋಗ್ತಾರೆ, ಈ ಶತ್ರುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಬೇಕೋ ಆ ಒಂದು ಬ್ರೇಸ್ಲೆಟ್ನ ಕೊಡ್ತೀವಿ. ಅದನ್ನು ಹಾಕ್ಕೊಳ್ಳಿ, ಎಲ್ಲೋ ಒಂದು ಕಡೆ ಪಾರಾಗ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಸಿಂಹರಾಶಿಯವರು ಪರಿಹಾರ ಮಾಡಿಕೊಳ್ಳೇಬೇಕು, ಇಲ್ಲದಿದ್ದರೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ.